ಇದು ಸ್ಟೇರ್ ಕೇಸ್ ಮಾರ್ಕಿಂಗ್, ಬ್ಲೂ ಕಲರ್ ಮಾರ್ಕ್ ಆಗಿದೆಯಲ್ಲ, ಎಸ್ ಸ್ಟೇರ್ ಕೇಸ್ ಮಾರ್ಕ್ ಮಾಡ್ತೀವಿ. ಸೊ ಸ್ಟೇರ್ ಕೇಸ್ ಮಾರ್ಕ್ ಮಾಡ್ಬೇಕಾದ್ರೆ ಬೇಸಿಕ್ ಥಿಂಗ್ಸ್ ನಾವು ಏನು ಮಾಡ್ತೀವಿ ಅಂದರೆ ಇದಕ್ಕೆ ಥ್ರೆಡ್ ಅಂತ ಕರಿತೀವಿ. ಥ್ರೆಡ್ ಅಂದ್ರೆ ಏನೋ ನಾನು ಕಾಲು ಇರ್ತೀನಿ, ಇದಕ್ಕೆ ಥ್ರೆಡ್ ಅಂತ. ಓಕೆ, ಸೊ ಇದನ್ನ ಮಿನಿಮಮ್ ನಾವು 10 ಇಂಚಸ್ ಅಂತ ಮಾರ್ಕ್ ಮಾಡ್ಕೊತೀವಿ. ಓಕೆ, ಆ್ಯಂಡ್ ಇದನ್ನ ನಾನು ಇಲ್ಲಿಂದ ಏನು ಹತ್ತಾ ಇದ್ದೀನಲ್ಲ, ಓಕೆ ಮೆಟ್ಲು, ಓಕೆ ಇದಕ್ಕೆ ನಾವು ರೈಸ್ ಅಂತ ಕರಿತೀವಿ. ಇದಕ್ಕೆ ರೈಸ್ ಅಂತ. ಈ ರೈಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 6 ಇಂಚಸ್ ಇರಬೇಕು. 6 ಇಂಚಸ್ಗಿಂತ ಜಾಸ್ತಿ ಅಂದರೆ ಕಾಲು ನೋವು ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ 6 ಇಂಚಸ್. ಓಕೆ, ಸೊ ನಾವು ಇನ್ನೂ ಬೇರೆ ಬೇರೆ ಸ್ಟೇಜ್ ಪ್ಲಾನ್ ಮಾಡಿದಾಗ ಅದನ್ನು 4 ಇಂಚಸ್ಸು 3 ಇಂಚಸ್ಸು ಇದನ್ನು ನಾವು ಪ್ಲಾನ್ ಮಾಡ್ಬೋದು. ಇನ್ನೊಂದು ಈ ಲಾಭ ನಷ್ಟ ಅಂತ ಕೇಳಿರ್ಬೋದು. ಓಕೆ, ಲಾಭ ನಷ್ಟ ಅಂತ ವಾಸ್ತು ಪ್ರಕಾರ ನಾವೇನು ಮಾಡ್ತೀವಿ, ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ ಮೆಟಲ್ ನಾವು ಎಂಡ್ ಮಾಡೋದು, ಅಂದರೆ 19, 21 ಈ ರೀತಿ. ರೈಟ್. ಸೊ ಈ 3 ಅಂಶಗಳನ್ನು, ಈ ಬೇಸಿಕ್ ಥಿಂಗ್ಸ್ನ ನೀವು ಕನ್ಸಿಡರೇಷನ್ ಮಾಡಬೇಕು ಯಾವಾಗ ಸ್ಟೇರ್ ಕೇಸ್ ಮಾರ್ಕ್ ಮಾಡಬೇಕು.